ನಮಸ್ತೆ. ನಾನು ನಿಮ್ಮ ಮುಂದೆ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ವಿಷಯದ ಬಗ್ಗೆ ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇವತ್ತು ನಾವು ನೋಡೋದು ಬೇಸಿಗೆ, ಸೂರ್ಯ, ಧೂಳು ಇವುಗಳಿಂದ ನಮ್ಮ ಚರ್ಮಕ್ಕೆ ಬರುವ ಟ್ಯಾನ್ ತೆಗೆದುಹಾಕೋ ಒಂದು ಸೂಪರ್ ನ್ಯಾಚುರಲ್ ಸೊಲ್ಯೂಷನ್ ಬಗ್ಗೆ. ಇದು ನ್ಯಾಚುರಲ್ ಡಿಟ್ಯಾನ್ ಸೋಪ್. ಇದು ಒಂದು ನೈಸರ್ಗಿಕ ಡಿಟ್ಯಾನ್ ಸೋಪ್. ಇದು ಚರ್ಮದ ಮೇಲೆ ಬರುವ ಡಿಟ್ಯಾನ್, ಕಪ್ಪು ಚುಕ್ಕೆ ಹಾಗೂ ಮಲಿನತೆಯನ್ನು ಚರ್ಮವನ್ನು ತೆಗೆದುಹಾಕಿ ಚರ್ಮವನ್ನು ಪ್ರಕಾಶಮಾನಗೊಳಿಸುತ್ತದೆ. ಮಾರ್ಕೆಟ್ನಲ್ಲಿ ತುಂಬ ಬ್ರ್ಯಾಂಡ್ಗಳಿವೆ, ಆದರೆ ಇಂದಿನ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ತಯಾರಿಸಬಹುದಾದ ನೈಸರ್ಗಿಕ ಪದಾರ್ಥಗಳಿಂದ ಡಿಟ್ಯಾನ್ ಸೋಪ್ ಬಗ್ಗೆ ತಿಳಿಸುತ್ತೇನೆ. ಈ ಡಿಟ್ಯಾನ್ ಸೋಪ್ನ ಮುಖ್ಯ ಪದಾರ್ಥಗಳು ತುಂಬಾ ಮುಖ್ಯ. ಮೊದಲನೆಯದಾಗಿ ಅಲೋವೆರಾ ಜೆಲ್ ಚರ್ಮವನ್ನು ತಂಪಾಗಿರಿಸುತ್ತದೆ ಮತ್ತು ಸನ್ಬರ್ನ್ ನಿವಾರಿಸುತ್ತದೆ. ಇನ್ನು ಎರಡನೆಯದು ಹಾಲು ಮತ್ತು ಮಿಲ್ಕ್ ಪೌಡರ್ ಚರ್ಮದ ಕಲೆಗಳು ಮತ್ತು ಕಪ್ಪು ಚುಕ್ಕೆಗಳನ್ನು ಮರೆಮಾಡುತ್ತದೆ. ಇನ್ನು ಮೂರನೆಯದಾಗಿ ನಿಂಬೆ ರಸ ನೈಸರ್ಗಿಕ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ, ಚರ್ಮವನ್ನು ಬೆಳಗಿಸುತ್ತದೆ. ಇನ್ನು ನಾಲ್ಕನೆಯದಾಗಿ ಹಳದಿ ಟರ್ಮರಿಕ್ ಬ್ಯಾಕ್ಟೀರಿಯಾ ನಿವಾರಕ ಹಾಗೂ ಚರ್ಮಕ್ಕೆ ನೈಸರ್ಗಿಕ ಗ್ಲೋ ಕೊಡುತ್ತದೆ. ಇನ್ನು ಐದನೇದಾಗಿ ಕಾಫಿ ಪುಡಿ ಡೆಡ್ ಸೆಲ್ಗಳನ್ನು ತೆಗೆದುಹಾಕುತ್ತದೆ, ಎಕ್ಸ್ಫೋಲಿಯೇಷನ್ಗಾಗಿ ಸಹಾಯ ಮಾಡುತ್ತದೆ. ಈ ಎಲ್ಲವನ್ನು ಸೇರಿಸಿದಾಗ ದೊರೆಯುವುದು ಡಿಟ್ಯಾನ್ ಸೋಪ್. ಇದನ್ನು ಬಳಸುವ ವಿಧಾನದ ಬಗ್ಗೆ ನೋಡೋಣ. ಮೊದಲು ಮುಖ ಅಥವಾ ದೇಹದ ಭಾಗವನ್ನು ನೀರಿನಿಂದ ತೊಳೆದು ತೇವಗೊಳಿಸಿ, ಆಮೇಲೆ ಈ ಡಿಟ್ಯಾನ್ ಸೋಪನ್ನು ನಿಧಾನವಾಗಿ ಹಚ್ಚಿ ಸುಮಾರು 2 ರಿಂದ 3 ನಿಮಿಷಗಳವರೆಗೆ ಮಸಾಜ್ ಮಾಡಿ, ನಂತರ ತಂಪು ನೀರಿಂದ ತೊಳೆಯಿರಿ. ಇದನ್ನು ದಿನಕ್ಕೆ 1 ಬಾರಿ ಅಥವಾ ಸಂಜೆ ಅಥವಾ ಬೆಳಿಗ್ಗೆ ಬಳಸಿದರೆ ಸಾಕು. ಚರ್ಮದ ಪ್ರಕಾರದ ಮೇಲೆ ಅವಲಂಬಿಸಿ 7 ರಿಂದ 10 ದಿನಗಳವರೆಗೆ ಬದಲಾವಣೆಯನ್ನು ಕಾಣಬಹುದು. ಈ ಡಿಟ್ಯಾನ್ ಸೋಪನ್ನು ಬಳಸುವುದರಿಂದ ಆಗುವ ಲಾಭಗಳು ಏನಪ್ಪ ಅಂತ ಅಂದರೆ, ಮೊದಲನೆಯದಾಗಿ ಸೂರ್ಯನಿಂದ ಉಂಟಾಗುವ ಟ್ಯಾನನ್ನು ಕಡಿಮೆ ಮಾಡುತ್ತದೆ, ಚರ್ಮದ ಕಪ್ಪು ಚುಕ್ಕೆಗಳನ್ನು ಮರೆಮಾಡುತ್ತದೆ, ಮುಖ ಪ್ರಕಾಶಮಾನವಾಗಿ ಕಾಣುತ್ತದೆ. ಹೀಗಾಗಿ ಗೆಳೆಯರೇ, ನೀವು ಸೂರ್ಯನಿಂದ ಸನ್ಟ್ಯಾನ್ನಿಂದ ಬೇಸರವಾಗಿದ್ದರೆ ಈ ಡಿಟ್ಯಾನ್ ಸೋಪನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಸ್ಕಿನ್ ಕೇರ್ ಟಿಪ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.